ದೇಶದಲ್ಲೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮಾಸ್ಕ್ ಡೇ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕೋವಿಡ್ ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡದಂತೆ ನಿಯಂತ್ರಿಸಲು ಸರ್ಕಾರದ ಜೊತೆ ಸಾರ್ವಜನಿಕರು ಕೈ ಜೋಡಿಸಬೇಕೆಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಇಂದಿಲ್ಲಿ ಮನವಿ ಮಾಡಿದ್ದಾರೆ. ಬಿಬಿಎಂಪಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಕೋವಿಡ್-19 ಸೋಂಕು ಹರಡುವಿಕೆ ತಡೆಗಟ್ಟಲು ಹಮ್ಮಿಕೊಂಡಿದ್ದ ಮಾಸ್ಕ್ ದಿನಾಚರಣೆ ಜಾಗೃತಿ ಅಭಿಯಾನದಲ್ಲಿ ಅವರು ಮಾತನಾಡಿದರು. ಇಂದು ಸಾಂಕೇತಿಕವಾಗಿ ರಾಜ್ಯಾದ್ಯಂತ ಮಾಸ್ಕ್ ದಿನಾಚರಣೆ ಮಾಡುತ್ತಿದ್ದೇವೆ. ಇದು ಪ್ರತಿಯೊಬ್ಬರಲ್ಲೂ ಜಾಗೃತಿ ಮೂಡಿಸಬೇಕೆಂಬ ಸದುದ್ದೇಶದಿಂದ ಆಚರಣೆ ಮಾಡಲಾಗ್ತಿದೆ. ಹೀಗೆ ಎಲ್ಲಾ ಕಡೆ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಬೇಕಾದ ಅಗತ್ಯವಿದೆ ಎಂದು ಸಿಎಂ ಹೇಳಿದರು. ಕೋವಿಡ್-19 ಸೋಂಕು ಹರಡುವಿಕೆ ನಿಯಂತ್ರಿಸೋದಕ್ಕೋಸ್ಕರ ಮಾಸ್ಕ್ ದಿನವನ್ನ ಜನ ಸಮುದಾಯದಲ್ಲಿ ಒಂದು ಜಾಗೃತಿ ಮೂಡಿಸೋಕ್ಕೋಸ್ಕರ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲೆಲ್ಲಿ ಸಾಧ್ಯ ಇದೆಯೋ ರಾಜ್ಯದ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಇದನ್ನು ಆಚರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿದ್ದೇವೆ. ಈ ವೇಳೆ ಭಾರತದ ನಿವೃತ್ತ ಕ್ರಿಕೆಟ್ ಆಟಗಾರ ಅನಿಲ್ ಕುಂಬ್ಳೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ನಟಿ ರಾಗಿಣಿ, ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ, ಡಾಕ್ಟರ್ ಅಶ್ವಥ್ ನಾರಾಯಣ್, ಸಚಿವರಾದ ಆರ್ ಅಶೋಕ್, ಡಾಕ್ಟರ್ ಕೆ ಸುಧಾಕರ್, ಸಿಟಿ ರವಿ, ಎಸ್ಟಿ ಸೋಮಶೇಖರ್, ಸಂಸದರಾದ ಪಿಸಿ ಮೋಹನ್, ತೇಜಸ್ವಿ ಸೂರ್ಯ ಸೇರಿದಂತೆ ಸಂಸದರು, ಶಾಸಕರು, ಬಿಬಿಎಂಪಿ ಸದಸ್ಯರು, ಪೊಲೀಸ್ ಅಧಿಕಾರಿಗಳು, ವಿವಿಧ ಇಲಾಖೆಯ ಸಿಬ್ಬಂದಿಗಳು ಈ ಒಂದು ಮಾಸ್ಕ್ ದಿನಾಚರಣೆಯ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ಮಾಸ್ಕ್ ಡೇ, ಸಿಎಂ ಅವರ ಪಾದಯಾತ್ರೆಯಲ್ಲಿ ಕೂಡ ನೀವು ಭಾಗಿಯಾಗಿದ್ದೀರಿ. ರಾಜ್ಯಾದ್ಯಂತ ಇದನ್ನ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ ಸರ್. ಎಲ್ಲರೂ ಕೂಡ ಕೊರೋನಾ ವಿಚಾರದಲ್ಲಿ ಹಿತದೃಷ್ಟಿಯಿಂದ, ಆರೋಗ್ಯದ ಹಿತದೃಷ್ಟಿಯಿಂದ ಧರಿಸೋದು ಕಡ್ಡಾಯ ಸರ್. ಆಕ್ಚುಲಿ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ ಸರ್? ಅಲ್ಲ, ರೂಲ್ಸ್ ಅನ್ನು ಫಾಲೋ ಮಾಡೋದು ತುಂಬಾ ಉತ್ತಮ ಈ ಸಂದರ್ಭದಲ್ಲಿ. ಸೊ ಮಾಸ್ಕ್ ಡೇ ಅಂತ ಮಾಡಿದ್ದಾರೆ. ಜೊತೆಗೆ ಇದೊಂದು ರಿಯೂಸಬಲ್ ಮಾಸ್ಕ್. ಸೊ ಮುಂಚೆನೇ ಹೇಳ್ತಾ ಇದ್ರು ಮೆಡಿಕೇಟೆಡ್ ಮಾಸ್ಕ್ ಏನಿದೆ, ಸರ್ಜಿಕಲ್ ಮಾಸ್ಕ್ ಅಂತ ಏನು ಕರೀತಾರೆ, ಅದನ್ನು ತೊಗೊಂಡು ದುಡ್ಡು ವೇಸ್ಟ್ ಮಾಡೋದ್ರಿಂದ ಅದ್ರ ಬದಲು ಮನೇಲಿರೋದ್ರಲ್ಲೇ ನಾವೇ ಸ್ಟಿಚ್ ಮಾಡಿ ಹಾಕೊಬೋದು. ಅಥವಾ ಈ ಥರದ್ದು ಮಾಸ್ಕ್ ಇದ್ದರೆ ಅದೇ ಮಾಸ್ಕ್ನ ಮತ್ತೆ ಮತ್ತೆ ಬಳಸ್ಬೋದು. ಸೊ ಹಾಗಾಗಿ ಯಾವುದಾದ್ರು ನೆಸೆಸರಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ಪಾಲಿಸೋದು ತುಂಬ ಮುಖ್ಯ. ಸೊ ಹಾಗಾಗಿ ಜೊತೆಗೆ ಇವರು ಕೂಡ ಇವತ್ತು ಫ್ರೀ ಮಾಸ್ಕ್ನ ಎಲ್ಲ ಕಡೆಗೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲ, ಇಂಡಿಯಾದ ಎಲ್ಲ ಜಾಗದಲ್ಲೂ ಅವ್ರವ್ರುಗಳು ಮಾಸ್ಕ್ನ ಡೊನೇಟ್ ಮಾಡಿದ್ದಾರೆ, ಹೋಮ್ ಮೇಡ್ ಮಾಸ್ಕ್ ಮಾಡಿದ್ದಾರೆ. ಸೊ ಮಾಸ್ಕ್ನ ಧರಿಸಿ, ಎಸ್ಪೆಷಲಿ ಆಚೆ ಬಂದಾಗ, ಅಫ್ಕೋರ್ಸ್ ನಾವು ಓಡಾಡಬೇಕಾದ್ರೆ ಇರ್ಬೋದು ಅಥವಾ ಮನೇಲಿರ್ಬೇಕಾದ್ರೆ ಇರ್ಬೋದು, ಮಾಸ್ಕ್ ಹಾಕೊಳ್ಳೋದು ನೆಸೆಸಿಟಿ ಇಲ್ಲ. ಆಚೆ ಬಂದಾಗ ಕಂಪಲ್ಸರಿ ಮಾಸ್ಕ್ ಹಾಕಿದ್ರೆ ಬೇಕು. ಅದು ನಮ್ಮ ಸುರಕ್ಷತೆ. ಸಿನಿಮಾ ಶೂಟಿಂಗ್ ಅವಕಾಶ ಮಾಡಿಕೊಟ್ಟಿದ್ದಾರೆ ಪೋಸ್ಟ್ ಪ್ರೊಡಕ್ಷನ್. ಹೌದು ಸರ್. ಸೊ ಇದು 2.5 ತಿಂಗಳ ನಂತರ ಸಿನಿಮಾ ಶೂಟಿಂಗ್ ಆರಂಭ ಆಗ್ತಿದೆ. ಯಾವ ರೀತಿ ಚೇತರಿಸಿಕೊಳ್ಳುತ್ತೆ ಉದ್ಯಮ ಅಂತ ಸರ್ ಅದನ್ನು ಆ ಟೈಮ್ ಬಂದಾಗಲೇ ನೋಡಬೇಕು ಸರ್. ನನಗೂ ಗೊತ್ತಿಲ್ಲ. ಸರ್ಕಾರ ಅನುಮತಿ ಕೊಟ್ಟಿದೆ ಸರ್ ಶೂಟಿಂಗ್ ಅಲ್ಲ, ಗೊತ್ತು. ಇನ್ಫ್ಯಾಕ್ಟ್ ಟೆಲಿವಿಷನ್ ಮತ್ತೊಬ್ಬರೆಲ್ಲರೂ ಶುರು ಮಾಡಿದ್ದಾರೆ. ಹಾಗಾಗಿ ಸಿನಿಮಾ ಕೂಡ ಆದಷ್ಟು ಬೇಗ ಶುರು ಆಗುತ್ತೆ. ನಮಗೇನಂದರೆ ಒಟ್ಟಿಗೆ ಥಿಯೇಟ್ರಿಕಲ್ಲೂ ಆದರೂ ಸರಿ ಜೊತೆ ಇರುತ್ತೆ. ಸೊ ಹಾಗಾಗಿ ಆ ಟೈಮ್ ಬಂದಾಗ ನೋಡಬೇಕು ಹೀಗೆ. ರಾಜ್ಯ ಸರ್ಕಾರ ಕೊರೋನಾ ನಿಯಂತ್ರಿಸಲು ಸಾಕಷ್ಟು ತ್ವರಿತವಾದ ಕ್ರಮಗಳನ್ನು ಕೈಗೊಂಡಿದೆ. ಕೇವಲ ಸರ್ಕಾರದಿಂದ ಮಾತ್ರ ಇದು ಸಾಧ್ಯವಿಲ್ಲ. ನಮ್ಮ ಜೊತೆ ಸಾರ್ವಜನಿಕರು ಕೈ ಜೋಡಿಸಿದರೆ ಇದನ್ನು ತಹಬದಿಗೆ ತರಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಕರ್ನಾಟಕದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವೆಂಟಿಲೇಟರ್ ಬಳಕೆ, N95 ಮಾಸ್ಕ್, ಸಾಮಾಜಿಕ ಅಂತರ, ಸಂಚಾರಿ ಫೀವರ್ ಕ್ಲಿನಿಕ್ ಆರಂಭ, ಪ್ರತಿಯೊಬ್ಬರು ಮಾಸ್ಕ್ ಧರಿಸುತ್ತಿರುವುದು ಸೇರಿದಂತೆ ಹಲವು ಕ್ರಮಗಳ ಬಗ್ಗೆ ಪ್ರಶಂಸಿಸಿದ್ದಾರೆ ಎಂದರು. ಕೊರೋನಾ ನಿಯಂತ್ರಿಸೋದಕ್ಕೆ ರಾಜ್ಯ ಸರ್ಕಾರ ಎಲ್ಲ ಕ್ರಮವನ್ನು ಕೈಗೊಂಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹ ಕರ್ನಾಟಕ ರಾಜ್ಯದಲ್ಲಿ ನಾವು ತಗೊಂಡಿರುವಂಥ ಬಿಗಿ ಕ್ರಮಗಳ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಈ ಕೋವಿಡ್ ಹರಡುವಿಕೆಯನ್ನು ತಡೆಯೋದಕ್ಕೆ ಮುಂದೆ ಬಂದಿರುವಂಥದ್ದು ಸ್ವಾಗತಾರ್ಹ ಅನ್ನೋ ಮಾತನ್ನು ಹೇಳಿದ್ದಾರೆ. ಕೋವಿಡ್-19 ಪರೀಕ್ಷಾ ಕಿಟ್, ವೆಂಟಿಲೇಟರ್ಸ್, PPE ಕಿಟ್, N95 ಮಾಸ್ಕ್, ಸಂಚಾರಿ ಫೀವರ್ ಕ್ಲಿನಿಕ್ ಸೇರಿದಂತೆ ಅಗತ್ಯ ವೈದ್ಯಕೀಯ ಸೌಲಭ್ಯಗಳನ್ನು ಸಹ ಪೂರೈಸಿದೆ. ಕೊರೋನಾದಿಂದ ಆರ್ಥಿಕ ಸಂಕಷ್ಟಗಳಾಗಿರುವ ಎಲ್ಲ ವರ್ಗದ ಜನರಿಗೆ ವಿಶೇಷ ಪ್ಯಾಕೇಜನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಘೋಷಿಸಿದೆ. ಇವತ್ತು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಸೇರಿ ಎಲ್ಲ ಅಧಿಕಾರಿ ವರ್ಗದವರು ಇದಕ್ಕೆ ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು, ಉಳಿದೆಲ್ಲ ಪೊಲೀಸ್ ಅಧಿಕಾರಿಗಳು ಹಗಲು ರಾತ್ರಿ ಇದನ್ನು ತಡೆಯೋದಕ್ಕೆ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ.
ವಿಶೇಷವಾಗಿ ಆಶಾ ಕಾರ್ಯಕರ್ತೆಯರು, ನಮ್ಮ ವೈದ್ಯಕೀಯ ಸಿಬ್ಬಂದಿ ತಮ್ಮೆಲ್ಲ ಸಮಸ್ಯೆಗಳನ್ನು ಬದಿಗೊತ್ತಿ ಹಗಲು ರಾತ್ರಿ ಕೆಲಸ ಮಾಡ್ತಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಅವರಿಗೆ ಯಾವ ರೀತಿ ಗೌರವವನ್ನು ಸಲ್ಲಿಸಬೇಕು ಅನ್ನೋಂಥದ್ದು ಶಬ್ದಗಳಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರ ಸಹಕಾರದಿಂದ ಇವತ್ತು ಕೋವಿಡನ್ನು ನಿಯಂತ್ರಣಗೊಳಿಸೋದಕ್ಕೆ ಕರ್ನಾಟಕದಲ್ಲಿ ನಮ್ಮಿಂದ ಸಾಧ್ಯ ಆಗಿದೆ. ರಾಜ್ಯದಲ್ಲಿ ಕೊರೋನಾ ಎಂದೋ ನಿಯಂತ್ರಣಕ್ಕೆ ಬರ್ತಿತ್ತು, ಆದರೆ ಕೆಲವು ಕಾರಣಗಳಿಂದ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಿರಬಹುದು. ಇದಕ್ಕೆ ಸಾರ್ವಜನಿಕರು ಆತಂಕಗೊಳ್ಳುವ ಅಗತ್ಯವಿಲ್ಲ. ಸರ್ಕಾರ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದರು. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಮಾಸ್ಕ್ ಧರಿಸುವುದರಿಂದ ಕೊರೋನಾ ಸೋಂಕು ಹಬ್ಬುವುದನ್ನು ತಡೆಗಟ್ಟಬಹುದು ಎಂದು ಹೇಳಿದೆ. ಹೀಗಾಗಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದರ ಜೊತೆಗೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ನಿಮ್ಮ ನೆರೆಹೊರೆಯವರಿಗೂ ಇದರ ಬಗ್ಗೆ ಮನವರಿಕೆ ಮಾಡಿ ಎಂದು ಸಿಎಂ ಮನವಿ ಮಾಡಿದರು. ಹಾಗೆಯೇ ಮುಖ್ಯ ಕಾರ್ಯದರ್ಶಿಗಳು ಇದನ್ನು ಸ್ವೀಕರಿಸಬೇಕು. ಶ್ರೀ ಪ್ರವೀಣ್ ಸೂದ್ ಅವರು ಸಹ ವೇದಿಕೆ ಮೇಲೆ ಬಂದಿದ್ದನ್ನು ಸ್ವೀಕರಿಸಿದ್ದಾರೆ. ಶ್ರೀ ಅನಿಲ್ ಕುಮಾರ್ ಕಮಿಷನರ್, ಹಾಗೆಯೇ ಭಾಸ್ಕರ ಪೊಲೀಸ್ ಕಮಿಷನರ್, ಇವರೆಲ್ಲರೂ ಸಹ ಈ ಒಂದು ಮಾಸ್ಕ್ ಅನ್ನು ಸ್ವೀಕರಿಸಿ ಇದನ್ನು ಧರಿಸಿ ಶ್ರೀ ಭಾಸ್ಕರ್ ಅವರು ಸಹ ಇದನ್ನು ಸ್ವೀಕರಿಸಬೇಕಾಗಿದೆ ಅಂತ ಶ್ರೀ ಅನಿಲ್ ಕುಮಾರ್ ಅವರು ಮುಖ್ಯಮಂತ್ರಿಗಳಿಂದ ಅಧಿಕೃತವಾಗಿ ಇದನ್ನು ಸ್ವೀಕರಿಸಬೇಕಾಗಿದೆ. ಬಿಬಿಎಂಪಿ ಕಮಿಷನರ್ ಶ್ರೀ ಅನಿಲ್ ಕುಮಾರ್. ಹಾಗೆಯೇ ಇದೀಗ ತಾನೇ ಸಂಸತ್ ಸದಸ್ಯರಾದ ಶ್ರೀ ತೇಜಸ್ವಿ ಸೂರ್ಯ ಅವರು ಬಂದಿದ್ದಾರೆ. ಅವರು ಸಹ ಮುಖ್ಯಮಂತ್ರಿಗಳಿಂದ ಇದನ್ನು ಸ್ವೀಕರಿಸಬೇಕಾಗಿದೆ. ಈಗ ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಂದೇಶವನ್ನು ನೀಡಬೇಕಾಗಿ ಆರ್ಕೆ ಟ್ರಸ್ಟ್ 10 ಲಕ್ಷ ಮಾಸ್ಕ್ ಅನ್ನು ನೀಡುವಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಅವರಿಗೆ ಅಭಿನಂದಿಸುವ ಸಲುವಾಗಿ ಅಲ್ಲಿನ ಮುಖ್ಯಸ್ಥರಿಗೆ ಸಹ ಈ ಮಾಸ್ಕ್ ಅನ್ನ ನೀಡಿ ಇದನ್ನ ಅವರಿಗೂ ಸಹ ಅಭಿನಂದನೆ ಸಲ್ಲಿಸಬೇಕಾಗಿದೆ. ದಯಮಾಡಿ ಟ್ರಸ್ಟ್ ನ ಮುಖ್ಯಸ್ಥರು ಬಂಧುಗಳೇ, ರಿಕ್ವೆಸ್ಟ್ ಯೂಸ್ ರೌಂಡ್ ಆಫ್ ಅಪ್ಲಾಸ್ ದಯಮಾಡಿ ಕೆಲಸವನ್ನು ಮಾಡಬೇಕಾಗಿದೆ. ಮತ್ತೆ 10 ಲಕ್ಷ ಮಾಸ್ಕ್ ಅನ್ನ ಆರ್ಕೆ ಟ್ರಸ್ಟ್ ನ ಸಿಬ್ಬಂದಿ ನೀಡಿದ್ದಾರೆ. ದಯವಿಟ್ಟು ಟ್ರಸ್ಟ್ ನ ಸದಸ್ಯರು ತ್ವರಿತವಾಗಿ ಇದನ್ನ ಮಾಡಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕಾಗಿ ವಿನಂತಿ. ಐ ವುಡ್ ರಿಕ್ವೆಸ್ಟ್ ದಿ ಮೆಂಬರ್ಸ್ ಆಫ್ ದ ಟ್ರಸ್ಟ್ ಟು ಕೈಂಡ್ಲಿ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸ್ ಅಂಡ್ ಹೆಡ್ ಬ್ಯಾಕ್ ಟು ಯುವರ್ ರೆಸ್ಪೆಕ್ಟಿವ್ ಪ್ಲೇಸಸ್ ವೆರಿ ಕ್ವಿಕ್ಲಿ ಪ್ಲೀಸ್. ಇನ್ನು ಸನ್ಮಾನ್ಯ ದಯಮಾಡಿ ಮಾಧ್ಯಮ ಸ್ನೇಹಿತರು ಸಹ ಸ್ವಲ್ಪ ಮಟ್ಟಿಗೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕಾಗಿ ವಿನಂತಿ. ನೀವೇ ಎಲ್ಲ ಕಡೆ ಹೇಳ್ತಾ ಇರ್ತೀರಾ ಸಾಮಾಜಿಕ ಅಂತರ, ದಯವಿಟ್ಟು ತಾವು ಸಹ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು. ಇನ್ನು ಮುಖ್ಯಮಂತ್ರಿಗಳು ಸಂದೇಶವನ್ನ ನೀಡಬೇಕಾಗಿತ್ತು. ಕೊಡ್ತಾರೆ ಬಾಸ್ ಹಿಂಗಡೆ ಹೋಗ್ಬಿಡಿ.
ಕೋವಿಡ್-19 ಸೋಂಕು ಹರಡುವಿಕೆ ನಿಯಂತ್ರಿಸೋದಕ್ಕೋಸ್ಕರ ಮಾಸ್ಕ್ ದಿನವನ್ನು ಜನಸಮುದಾಯದಲ್ಲಿ ಒಂದು ಜಾಗೃತಿ ಮೂಡಿಸೋಕ್ಕೋಸ್ಕರ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲೆಲ್ಲಿ ಸಾಧ್ಯ ಇದೆಯೋ ರಾಜ್ಯದ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಇದನ್ನು ಆಚರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿದ್ದೇವೆ. ಇವತ್ತಿನ ಸಮಾರಂಭದಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಕ್ರೀಡಾಪಟುಗಳಾದಂಥ ಮಾನ್ಯ ಅನಿಲ್ ಕುಂಬ್ಳೆ ಅವರು ಬಂದಿದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತೇನೆ. ಕೆಲವೇ ನಿಮಿಷದಲ್ಲಿ ಇನ್ನೂ ಕೆಲವರು ಚಲನಚಿತ್ರ ನಟ ನಟಿಯರು ಸೇರಿಕೊಳ್ಳುವಂಥ ಸಂಭವ ಇದೆ. ಅವರೆಲ್ಲರನ್ನೂ ಸ್ವಾಗತ ಮಾಡ್ತಾ, ವೇದಿಕೆ ಮೇಲಿರುವಂಥ ನಮ್ಮ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳೇ, ಇವತ್ತು 10 ಲಕ್ಷ ಮಾಸ್ಕ್ ದೇಣಿಗೆ ನೀಡ್ತಾ ಇರುವಂಥ ಆರ್ಕೆ ಟ್ರಸ್ಟ್ನ ಶ್ರೀ ರಮೇಶ್ ಕುಮಾರ್ ಅವರೇ, ಎಲ್ಲ ಅಧಿಕಾರಿ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಕೋವಿಡ್-19 ಕುರಿತು ಸಮುದಾಯದಲ್ಲಿ ಹೆಚ್ಚಿನ ಒಂದು ಜಾಗೃತಿ ಮೂಡಿಸೋ ದೃಷ್ಟಿಯಿಂದ ಇಂದು ಮಾಸ್ಕ್ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಕೊರೋನಾ ಸೋಂಕು ಹರಡುವಿಕೆಯನ್ನು ನಿಯಂತ್ರಿಸುವಲ್ಲಿ ಮಾಸ್ಕ್ ಧರಿಸುವಂತಹದ್ದು, ಸೋಪಿನಿಂದ ಆಗಾಗ್ಗೆ ಕೈ ತೊಳ್ಕೊಳ್ಳುವಂಥದ್ದು, ಸ್ಯಾನಿಟೈಸರ್ ಬಳಸುವಂಥದ್ದು ಬಹಳ ಪ್ರಮುಖವಾದಂಥ ಅಂಶ ಅನ್ನೋದು ನಿಮಗೆ ಗೊತ್ತಿದೆ. ಅದನ್ನು ಈಗಾಗಲೇ ನಾವು ಪ್ರತಿನಿತ್ಯ ಅದನ್ನು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು ಮತ್ತೆಲ್ಲ ಈ ನಿಬಂಧನೆಗಳನ್ನು ಕಡ್ಡಾಯವಾಗಿ ಆಚರಿಸುವಂಥದ್ದು, ಈ ಸೋಂಕನ್ನು ನಿಯಂತ್ರಿಸಲು ಸರ್ಕಾರದೊಂದಿಗೆ ನಾಗರಿಕರು ಕೈ ಜೋಡಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ವಿನಂತಿಯಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಮಾಸ್ಕ್ ಧರಿಸುವುದರಿಂದ ಕೋವಿಡ್-19 ಹರಡೋದನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಸಾಧ್ಯ ಅಂತೇಳಿ ದೃಢಪಡಿಸಿದೆ. ಮಾಸ್ಕ್ ಧರಿಸುವಂಥದ್ದು ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಹಾಗೂ ಇತರರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಸಾಧ್ಯ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಮಾಸ್ಕ್ ಧಾರಣೆ, ವೈಯಕ್ತಿಕ ಸ್ವಚ್ಛತೆ ನಮ್ಮ ಜೀವನ ಶೈಲಿಯ ಭಾಗವಾಗಬೇಕು. ಮನೆಗಳಲ್ಲಿ, ಕಚೇರಿಗಳಲ್ಲಿ ಹಾಗೂ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾಗರಿಕರು ಪಾಲಿಸಿದಾಗ ಕೊರೋನಾ ವೈರಸ್ ವಿರುದ್ಧ ನಮ್ಮ ಹಿಡಿತ ಮೇಲಾಗುತ್ತೆ. ಕೋವಿಡ್-19 ಬಗ್ಗೆ ಜನಜಾಗೃತಿ ಮೂಡಿಸಲು ಮಾಸ್ಕ್ ದಿನವನ್ನು ಇವತ್ತು ನಾನು ಈಗಾಗಲೇ ಹೇಳಿದಂತೆ ಜಿಲ್ಲಾ ತಾಲೂಕು ಕೇಂದ್ರಗಳ ಆಚರಣೆ ಮಾಡ್ತಾ ಇದ್ದೇವೆ. ಕೊರೋನಾ ನಿಯಂತ್ರಿಸೋದಕ್ಕೆ ರಾಜ್ಯ ಸರ್ಕಾರ ಎಲ್ಲ ಕ್ರಮವನ್ನು ಕೈಗೊಂಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹ ಕರ್ನಾಟಕ ರಾಜ್ಯದಲ್ಲಿ ನಾವು ತಗೊಂಡಿರುವಂಥ ಬಿಗಿ ಕ್ರಮಗಳ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಈ ಕೋವಿಡ್ ಹರಡುವಿಕೆಯನ್ನು ತಡೆಯೋದಕ್ಕೆ ಮುಂದೆ ಬಂದಿರುವಂಥದ್ದು ಸ್ವಾಗತಾರ್ಹ ಅನ್ನೋ ಮಾತನ್ನು ಹೇಳಿದ್ದಾರೆ. ಕೋವಿಡ್-19 ಪರೀಕ್ಷಾ ಕಿಟ್, ವೆಂಟಿಲೇಟರ್ಸ್, PPI ಕಿಟ್, N95 ಮಾಸ್ಕ್, ಸಂಚಾರಿ ಫೀವರ್ ಕ್ಲಿನಿಕ್ ಸೇರಿದಂತೆ ಅಗತ್ಯ ವೈದ್ಯಕೀಯ ಸೌಲಭ್ಯಗಳನ್ನು ಸಹ ಪೂರೈಸಿದೆ. ಕೊರೋನಾದಿಂದ ಆರ್ಥಿಕ ಸಂಕಷ್ಟಗಳಾಗಿರುವ ಎಲ್ಲ ವರ್ಗದ ಜನರಿಗೆ ವಿಶೇಷ ಪ್ಯಾಕೇಜನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಘೋಷಿಸಿದೆ. ಇವತ್ತು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಸೇರಿ ಎಲ್ಲ ಅಧಿಕಾರಿ ವರ್ಗದವರು ಇದಕ್ಕೆ ವಿಶೇಷವಾದ ಆಸಕ್ತಿಯನ್ನು ವಹಿಸಿ
ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಉಳಿದೆಲ್ಲ ಪೊಲೀಸ್ ಅಧಿಕಾರಿಗಳು ಹಗಲು ರಾತ್ರಿ ಇದನ್ನು ತಡೆಯೋದಕ್ಕೆ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ವಿಶೇಷವಾಗಿ ಆಶಾ ಕಾರ್ಯಕರ್ತೆಯರು, ನಮ್ಮ ವೈದ್ಯಕೀಯ ಸಿಬ್ಬಂದಿ ತಮ್ಮೆಲ್ಲ ಸಮಸ್ಯೆಗಳನ್ನು ಬದಿಗೊತ್ತಿ ಹಗಲು ರಾತ್ರಿ ಕೆಲಸ ಮಾಡ್ತಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಅವರಿಗೆ ಯಾವ ರೀತಿ ಗೌರವವನ್ನು ಸಲ್ಲಿಸಬೇಕು ಅನ್ನೋಂಥದ್ದು ಶಬ್ದಗಳಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರ ಸಹಕಾರದಿಂದ ಇವತ್ತು ಕೋವಿಡನ್ನು ನಿಯಂತ್ರಣಗೊಳಿಸೋದಕ್ಕೆ ಕರ್ನಾಟಕದಲ್ಲಿ ನಮ್ಮಿಂದ ಸಾಧ್ಯ ಆಗಿದೆ. ಬರುವಂಥ ದಿವಸಗಳಲ್ಲಿ ಇನ್ನೂ ಬಿಗಿಯಾದ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಬಹುಶಃ ಹೊರ ರಾಜ್ಯಗಳಿಂದ ಯಾರು ಬರ್ತಾ ಇದ್ದಾರೆ ಅದನ್ನು ತಡೆಯೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದಿದ್ರೆ ಇನ್ನೂ ಹೆಚ್ಚು ನಾವು ಕರ್ನಾಟಕದಲ್ಲಿ ಈ ಒಂದು ಕೊರೋನಾ ತಡೆಯೋದಲ್ಲಿ ಯಶಸ್ವಿ ಆಗ್ತಾ ಇದ್ದೋ. ಆದರೂ ಕಾಲ ಮಿಂಚಿಲ್ಲ. ಈಗಲಾದರೂ ಎಚ್ಚರಿಕೆ ವಹಿಸಿ ನಾವೆಲ್ಲ ಒಟ್ಟಾಗಿ ಈ ಕೊರೋನಾ ತಡೆಯೋದಕ್ಕೆ ಸಹಕರಿಸಬೇಕು. ಮತ್ತು ಇವತ್ತು ಬೆಳಿಗ್ಗೆನೆ ಈ ಒಂದು ಇಲ್ಲಿಂದ ಸುಮಾರು 1-2 ಕಿಲೋಮೀಟ್ರು ವಾಕ್ ಮಾಡೋದಕ್ಕೆ, ಪಾದಯಾತ್ರೆ ಮಾಡೋದಕ್ಕೆ ತಾವೆಲ್ಲ ಸಹಕರಿಸಿ ನಮ್ಮ ಜೊತೆ ಬರಬೇಕು ಅಂತ ಹೇಳ್ತಾ, ನಾವು ಭಾಳ ಜನರನ್ನ ಇನ್ವೈಟ್ ಮಾಡಿಲ್ಲ. ಯಾಕೆಂದರೆ ಇಲ್ಲೇ ಹೆಚ್ಚು ಜನಜಂಗುಳಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೇವಲ ಅಧಿಕಾರಿಗಳು, ಕೆಲವು ಸಚಿವರು, ನಾವುಗಳು ಮಾತ್ರ ಸಂಸತ್ ಸದಸ್ಯರು ಸೇರಿದ್ದೇವೆ. ಮತ್ತೊಮ್ಮೆ ಎಲ್ಲರನ್ನ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ, ಮಾಧ್ಯಮದ ಸ್ನೇಹಿತರನ್ನು ಸ್ವಾಗತ ಮಾಡ್ತಾ, ತಾವೆಲ್ಲ ಸಹಕರಿಸಿದ್ರೆ ಈ ಕೋವಿಡ್-19 ತಡೆಯೋದಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೇಳ್ತಾ ತಮ್ಮೆಲ್ಲರಿಗೂ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಬಂಧುಗಳೇ, ಪೊಲೀಸ್ ಪಥಸಂಚಲನ ಹಾಗೂ ಪಥಸಂಚಲನದ ನಂತರ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪಥಸಂಚಲನ ದಯವಿಟ್ಟು ಎಲ್ಲರೂ ಅಂತರವನ್ನ ಕಾಪಾಡ್ಕೋಬೇಕು. ದಯವಿಟ್ಟು ಪೊಲೀಸರವರನ್ನ ಗಮನಿಸಿ, ಅವರೆಲ್ಲರೂ ಸಹ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಸಾರ್ವಜನಿಕರಾದ ನಾವೆಲ್ಲರೂ ಸಹ ಅಂತರವನ್ನ ಕಾಯ್ಕೋಬೇಕಾಗಿ ಪೊಲೀಸ್ ಸಿಬ್ಬಂದಿಯ ಜೊತೆ PBMP ಮಾರ್ಷಲ್ಸ್ ಅವರು ಸಹ ಫೈಲಿಂಗ್ ಇದರೊಂದಿಗೆ ಪಾಲ್ಗೊಂಡಿದ್ದಾರೆ. ಈ ಪಥಸಂಚಲನದ ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರು ಅವರು ಸಹ ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಾಮಾಜಿಕ ಅಂತರ, ಮಾಸ್ಕ್ ಅನ್ನು ಧರಿಸುವುದಕ್ಕೆ ಮರಿಬೇಕು. ಸಾರಿ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ಖಂಡಿತವಾಗ್ಲೂ ಕೊರೋನಾದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹ ಒಟ್ಟಾಗಿ ಶ್ರಮಿಸಿದ್ರೆ ಭಾರತ ದೇಶವನ್ನ ಮತ್ತಷ್ಟು ಸದೃಢರಾಗಿ ಬೆಳೆಸೋದಕ್ಕೆ ಸಾಧ್ಯ. ಇನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಬಂದಿರತಕ್ಕಂಥ ಗಣ್ಯರು ಈ ಪಥಸಂಚಲನದಲ್ಲಿ ಪಾದಯಾತ್ರೆಯನ್ನ ಆರಂಭ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಸಹ ಇಲ್ಲಿ ಆಗಮಿಸುವ ನಿರೀಕ್ಷೆ ಇದೆ. ಈಗಾಗಲೇ ರಾಗಿಣಿ ದ್ವಿವೇದಿ ಅವರು ಬಂದಿದ್ದಾರೆ. ನಮಸ್ತೆ ಇಸ್ ದ ಬೆಸ್ಟ್ ಆಪ್ಷನ್. ದಯವಿಟ್ಟು ಕೈ ಕುಲ್ಕೋದನ್ನ, ಈಗಾಗಲೇ ಭಾರತೀಯ ಸಂಸ್ಕೃತಿ ನಮಸ್ತೆಯ ಮುಖೇನ ನಾವೆಲ್ಲರೂ ಸಹ ಇದು ಕಾರ್ಯಕ್ರಮ ಭಾಗವಹಿಸೋಣ. ಇನ್ನು ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ.
ಈಗ ಶ್ರೀ ಟಿ.ಎಸ್. ನಾಗಾಭರಣ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಸಹ ಸ್ವಾಗತ. ಇನ್ನು ಮುಖ್ಯಮಂತ್ರಿಗಳು ಈ ಪಾದಯಾತ್ರದ ನೇತೃತ್ವವನ್ನು ವಹಿಸಿದ್ದಾರೆ. ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಗಣ್ಯರು ಸಹ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಪಾದಯಾತ್ರೆಯನ್ನ ಸರ್ ಕ್ಯಾಮ್ರಾ ಮುಂದೆ ಕೈ ಎತ್ತಿ ನೀವು ನನ್ನ ಪ್ರೆಸ್ ಮಾಡಿ ನೀವಲ್ಲ ಇಲ್ಲಿ ಹಿಂದೆ ಇರೋರು ಸ್ವಲ್ಪ ಹಾಗೆ ಹೋಗ್ರಿ ಸ್ವಲ್ಪ ಹಾಗೆ ಹೋಗ್ರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಮಾಸ್ಕ್ ಅಂದ್ರೆ ನಾನು ಅದೇ ಕೇಳ್ತೀನಿ ಸೈಡಿಂದ ಈ ಕಡೆಯಿಂದ ಸ್ವಲ್ಪ ಫ್ರೀ ಆಗುತ್ತೆ. ನಿಧಾನ ತಗೊಳ್ಳಿ. ಇನ್ನೂ ಫ್ರೀ ಸರ್. ಡೌನ್ ಮಾಡೋದು ಸರ್. ನೋಡಿಲ್ಲ ಸರ್ ನೋಡ್ಕೊಂಡು ಹೋಗಿ. ಇವರೊಬ್ಬರನ್ನ ಬಿಟ್ಬಿಡಿ ಅಲ್ಲಿ ಒಂದು ನಿಮಿಷ. ಇವರೊಬ್ಬರನ್ನ ಬಿಟ್ಬಿಡಿ ಸರ್. ಇವರೊಬ್ರು ಇರ್ತಾರೆ. ಫೇಸ್ಬುಕ್ ಲೈವ್ ಹೋಗ್ತಾ ಇದೆ. ಇವರೊಬ್ರು ಸರ್ಕಲ್ ಒಳಗಡೆ ಫೇಸ್ಬುಕ್ ಲೈವ್ ಹೋಗ್ತಾ ಇದೆ. ಒಳಗಡೆ
ವಾರ್ತಾ ಇಲಾಖೆ ಬಿಡಿ ಸರ್, ವಾರ್ತಾ ಇಲಾಖೆ ಬೇಗ ಹೋಗೋಣ. ಆಚೆ ಬನ್ನಿ.
ಹಾಂ ಹಾಂ ಸ್ವಲ್ಪ ಹಿಂದೆ ಬಂದ್ರೆ ವೈಡಾಗಿ ನಿಂತ್ಕೊಂಡು ಹಾಂ ಬರ್ತಾ ಇದ್ದೀನಿ. ಹೋಗ್ತಾ ಇದೆ ಸರ್. ಇದರಿಂದ ಹೋಗ್ತಾ ಇದೆಯಾ? ಕ್ಯಾಮ್ರಾ ಇದಕ್ಕೆ ಹಾಕೊಂಡ್ಬಿಟ್ಟು ಶೋಲ್ಡರ್ಗೆ ತುಂಬ ಕಷ್ಟ ಆಗುತ್ತೆ, ಫೋಟೋ ಬಂದಿರಲ್ಲ ಅದಕ್ಕೆ. ಫ್ರೆಂಡ್ ಬ್ಲಾಗ್ ಅದಕ್ಕೆ ನಮಗೆ ಕಷ್ಟ.
ಏನು ಸರಿಯಾಗಿ ಇಟ್ಕೊಂಡಾಗ ಪೊಸಿಷನ್ ಆ ಕಡೆ చూడు ಸಾಹೇಬ್ ಹೇಳಿದ್ರು ಅಣ್ಣ ಇದನ್ನು ಬಿಡು ಆ ಕಡೆ ಬಿಡು ಬಿಡು ಸರ್ ಬೇಡ ಬೇಡ ಬಿಡು ನಾವು ಸಾಹೇಬ್ ಹೇಳಿದ್ರು ಏನು ಸಾಹೇಬ್ ಹೇಳಿದ್ರು ಹೋಗ್ಬಿಡೋಣ ಡಾಕ್ಟರ್ ತಗೊಂಡು
ಇಲ್ಲಿ ಅವ್ರು ಆಚೆ ಕಳಿಸಿದ್ರು. ಯಾಕೆ ಗೊತ್ತಿಲ್ಲ, ಸಿ ಎಮ್ ರಾತ್ರಿ ಹೋಗಿ ಅಂತ ಹೇಳೋದು. ಯಾರು ನೀವು ಹೇಳ್ಬೇಕಾನೆ ಒಂದೇ ಅನ್ಸುತ್ತೆ. ನೀವು ಎಲ್ಲಿ ಇಟ್ಕೊಂತೀನಿ, ಹೋಗಿ ಮುಂದೆ ಹೋಗ್ಲಿ ಅಂತ ಗೊತ್ತು. ಅದೇ ಒಳಗಡೆ ಬಿಟ್ಟಿಲ್ಲ ಕಳಿಸಿದ್ರು, ಅದಕ್ಕೆ ಆಚೆ ಕಳಿಸಿದ್ರು. ಬನ್ನಿ ಬೇಗ. ಫ್ರೆಂಟ್ ಆದ್ರೆ ಪರವಾಗಿಲ್ಲ, ನಿಮಗೆ ಅದೇ ನಡ್ಕೊಂಬ, ನಾನು ಅದನ್ನು ಹೇಳಿದೆ. ಟೈಮ್ ಅಂತ ಏನು ಮಾಡ್ತಾರೆ? ಏನಾಯ್ತು? ಆಚೆ ಕಳಿಸಿದ್ರು ಅವ್ರೆ. ಅಲ್ಲಿ ಯಾರು ಹೇಳಿದ್ರಂತೆ. ನೀನು ನಡಿಯಪ್ಪ ಒಳಗಡೆ. ಅಲ್ಲಿ ಯಾರು ಹೇಳಿದ್ರಂತೆ ಆಚೆ ಹೋಗಿ ಅಂತ ಅದಕ್ಕೆ ಕಳಿಸಿದ್ರು. ಇದ್ರು ಸರ್, ಅವ್ರು ಆಚೆ ಬ್ಯಾಟ್ರಿ ಚೇಂಜ್ ಮಾಡಕ್ಕೆ ಬಂದ್ರು ಆಚೆ. ಏನು ಬ್ಯಾಟಲ್ಲ ಒಳಗಡೆ ಬಿಟ್ಬಿಡ್ರಿ. ಸ್ವಲ್ಪ ಸೆಂಟ್ರಲ್ ಗ್ಯಾಪ್ ಕೊಟ್ಬಿಡಿನ. ಸೆಂಟ್ರಲ್ ಗ್ಯಾಪ್ ಕೊಟ್ಬಿಡಿ, ನಾನು ಹಿಂದೆ ಹೋಗ್ತಾ ಇರ್ತೀನಿ. ಹಾಗೆ ಕ್ಯಾಪ್ಚರ್ ಮಾಡ್ತಾರೆ. ಬೇರೆ ಏನಕ್ಕೆ ಬರೀ ಕ್ಯಾಮ್ರಾ ಇಟ್ಕೊಂಡ್ರೆ ನೋಡಿ ಆಗುತ್ತಾ? ತಗೊಳ್ಳಿ. ಫ್ರೇಮೇ ಬರ್ತಾ ಇಲ್ಲ. ಬಂತಾ? ಗ್ಯಾಪ್ ಕೊಡಕ್ಕೆ ಕೊಟ್ಬಿಟ್ಟು ಐದು ಕಡಿಮೆ ಇಟ್ಕೋಬೋದಪ್ಪ, ಸುಮ್ಮನೆ
ಎಂಡಿಂಗು ಆ ಗೇಟ್ ಇದು ತೆಗಿಬೇಕಿತ್ತು ಟ್ರೈಪಾಡ್ ನಾವು. ಅದೊಂದು ಲೈಟ್ ಇತ್ತು ಗೊತ್ತಾಗುತ್ತೆ ಆಮೇಲೆ ಎಲ್ಲ ಶೋಕಿತ್ತು. ಸ್ವಲ್ಪ ಹಿಂದೆ ಬನ್ನಿ ಸರ್. ಬನ್ನಿ ಸರ್ ಬನ್ನಿ ಸರ್ ಬನ್ನಿ 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 ಆಯ್ತು. ಅದಕ್ಕೆಲ್ಲ ಬೇರೆದಕ್ಕೆ ವೀಕ್ಷಕರೇ, ನೀವಿನ್ನು ಈ ಸಂಜೆ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.